ರಾಜ್ಯ ಸರ್ಕಾರ 5 ಗ್ಯಾರಂಟಿಗಳಿಗೆ ಹಣ ಹೊಂದಿಸಲು ಹರಸಾಹಸವನ್ನ ಪಡುತ್ತಿದೆ. ಇಂಥ ಹೊತ್ತಿನಲ್ಲೇ ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಗ್ರಾಮ ಪಂಚಾಯಿತಿಗಳಿಗೆ ವಿದ್ಯುತ್ ಬಿಲ್ ಅನ್ನು ಕೂಡ ನೀಡಿದೆ. ಇದನ್ನ ಬಿಡದ ಧಾರವಾಡ ಪಿಡಿಒ ಸರ್ಕಾರದ ಅಧಿಕಾರಿಯೊಬ್ಬ ಲಕ್ಷ ಹಣ ಜೇಬಿಗಿಳಿಸಿದ್ದಾನೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಸರ್ಕಾರದಿಂದ ಮಂಜೂರಾದ ವಿದ್ಯುತ್ ಬಿಲ್ಗಳು ಸರ್ಕಾರಿ ಖಾತೆಯಿಂದ ಖಾಸಗಿ ವ್ಯಕ್ತಿಗಳಿಗೆ ಹಣ ಸಂದಾಯ. ಕಲಘಟಗಿ ತಾಲೂಕಿನ ಭ್ರಷ್ಟ ಪಿಡಿಒ ಬಂಡವಾಳ ಬಯಲು. ರಾಜ್ಯ ಸರ್ಕಾರ 5 ಗ್ಯಾರಂಟಿಗಳಿಗೆ ಹಣ ಹೊಂದಿಸಲು ಹರಸಾಹಸ ಪಡ್ತಾ ಇದೆ. ಕೆಲ ಇಲಾಖೆಗಳ ಸಾವಿರಾರು ಕೋಟಿ ಬಾಕಿ ಉಳಿಸಿಕೊಳ್ತಾ ಇದೆ. ಇದಕ್ಕೆ ಹೆಸ್ಕಾಂ ಸಹ ಹೊರತಾಗಿಲ್ಲ. ಧಾರವಾಡ ಜಿಲ್ಲೆಯಲ್ಲಿ ಸರ್ಕಾರದ ಸಂಸ್ಥೆಗಳೇ ಕೋಟಿ ವಿದ್ಯುತ್ ಬಿಲ್ ಬಾಕಿ ಉಳಿಸಿಕೊಂಡಿವೆ. ಇದರಲ್ಲಿ ಗ್ರಾಮೀಣ ಅಭಿವೃದ್ಧಿ, ಜಿಲ್ಲಾ ಪಂಚಾಯತ್ ಸಹ ಒಂದು. ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಬರುವ ಬೀದಿ ದೀಪಗಳು, ಪಂಚಾಯಿತಿ ಕಟ್ಟಡಗಳ ಹಲವಾರು ವರ್ಷಗಳ ಕೋಟಿ ವಿದ್ಯುತ್ ಬಿಲ್ ಬಾಕಿ ಇದೆ. ಇಂತಹ ಹೊತ್ತಿನಲ್ಲಿ ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಗ್ರಾಮ ಪಂಚಾಯಿತಿಗಳಿಗೆ ವಿದ್ಯುತ್ ಬಿಲ್ ನೀಡಿದೆ. ಆದರೆ ಸರ್ಕಾರದ ಹಣ ಗುಳುಂ ಮಾಡಲಾಗಿದೆ. ಹೌದು, ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಗಳಗಿ ಹುಲಕೊಪ್ಪ ಗ್ರಾಮ ಪಂಚಾಯಿತಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ. ಕರೆಂಟ್ ಬಿಲ್ ಕಟ್ಟಲು ಮಂಜೂರಾದ ಹಣವನ್ನ ಪಿಡಿಒ ಅಕ್ರಮವಾಗಿ ಖಾಸಗಿ ವ್ಯಕ್ತಿಗಳಿಗೆ ವರ್ಗಾವಣೆ ಮಾಡಿರುವುದು ಕಂಡುಬಂದಿದೆ. ಈ ಹಿಂದಿನ ಪಿಡಿಒ ಎಎಚ್ ಮನಿಯಾರ್ ವಿರುದ್ಧ ಆರೋಪ ಕೇಳಿಬಂದಿದೆ. ಮಾರ್ಚ್ 1, 2025 ರಿಂದ ಏಪ್ರಿಲ್ 15, 2025ರಲ್ಲಿ ಸುಮಾರು 5 ಲಕ್ಷ ಹಣವನ್ನ ಸರ್ಕಾರಿ ಖಾತೆಯಿಂದ ಖಾಸಗಿ ವ್ಯಕ್ತಿಗಳಿಗೆ ವರ್ಗಾವಣೆ ಮಾಡಲಾಗಿದೆ. ಅಲ್ಲದೆ ಬ್ಯಾಂಕ್ನಿಂದಲೂ ಸಹ ಹಣ ಡ್ರಾ ಮಾಡಿಕೊಳ್ಳಲಾಗಿದೆ. ಇದಕ್ಕೆ ಸಂಬಂಧಿಸಿದ ದಾಖಲೆ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಸಾಹೇಬರು ಒಂದು ಸಭೆಯಲ್ಲಿ ಏನು ಮಾಡಿದರು ಅಂದರೆ, ಈ ಎಸ್ಕ್ರೋ ಇದಕ್ಕೆ ಸಂಬಂಧಪಟ್ಟಂತೆ ಬಿಲ್ಗಳನ್ನು ಪರಿಶೀಲನೆ ಮಾಡಿ ನೀವು ಪೇಮೆಂಟನ್ನು ಮಾಡಬೇಕು ಅನ್ನುವಂಥ ನಿರ್ದೇಶನವನ್ನು ನೀಡಿದರು. ಯಾವುದೇ ಬಿಲ್ಸನ್ನು ನಿಲ್ಲಿಸಿ ಅಂತ ಯಾವ ಸೂಚನೆಯನ್ನು ಮಾನ್ಯರು ಕೂಡ ಕೊಡಲಿಲ್ಲ. ಅದರಂಗೆ ನಾವು ಗ್ರಾಮ ಪಂಚಾಯತಿಯಲ್ಲಿ ರೀಕನ್ಸಿಲೇಷನ್ ಮಾಡಿ ಅವರಿಗೆ ಪೇಮೆಂಟನ್ನು ಮಾಡೋದನ್ನು ಮಾಡ್ತಾಯಿದ್ವಿ. ಅಂಥದ್ದು ನಾನು ಪರಿಶೀಲನೆ ಮಾಡಿ ಎಲ್ಲಿ ಆ ಥರ ಎಲ್ಲಿ ಮಾಡಿಲ್ಲ, ಅದನ್ನು ನಾನು ಪೇಮೆಂಟ್ ಮಾಡಿಸ್ಲಿಕ್ಕೆ ಕ್ರಮ ಕೈಗೊಳ್ತೀನಿ. ಹಣ ನುಂಗಿದ ಪಿಡಿಒ ವರ್ಗಾವಣೆ. ಈ ಹಿಂದಿನ ಪಿಡಿಒ ಮೇಲೆ ಕೇವಲ ವಿದ್ಯುತ್ ಬಿಲ್ ಮಾತ್ರವಲ್ಲದೆ ಸಿಬ್ಬಂದಿ ಸಂಬಳ ಸಹ ಸ್ವಂತಕ್ಕೆ ಬಳಸಿಕೊಂಡ ಆರೋಪ ಕೇಳಿ ಬರ್ತಾ ಇದೆ. ಇದರ ಜೊತೆಗೆ ಬದು ನಿರ್ಮಾಣ, ನರೇಗಾ ಯೋಜನೆಯಡಿಯಲ್ಲಿ ಅಕ್ರಮ ಆರೋಪ ತನಿಖೆ ಮಾಡಿ ಸ್ವತಃ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ದಂಡ ಸಹ ಹಾಕಿದ್ದಾರೆ. ಇಷ್ಟಾದರೂ ಭ್ರಷ್ಟ ಪಿಡಿಒ ಮನಿಯಾರ್ ಮಾತ್ರ ಬುದ್ಧಿ ಕಲ್ತಿಲ್ಲ. ಸದ್ಯ ಈ ಸುದ್ದಿ ಹೊರಬರುತ್ತಲೇ ಪಿಡಿಒ ಮನಿಯಾರ್ ಬೇರೆ ಕಡೆ ವರ್ಗಾವಣೆಗೊಂಡಿದ್ದಾರೆ. ಸದ್ಯ ಹೊಸದಾಗಿ ಬಂದಿರುವ ಪಿಡಿಒ ಈ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತಿದ್ದಾರೆ. ಗ್ರಾಮಸ್ಥರು ಸಹ ಈ ಬಗ್ಗೆ ಆಕ್ರೋಶ ಹೊರಹಾಕಿದ್ದಾರೆ. ಇಲ್ಲ ಸರ್, ನಾನು ಈಗ ರೀಸೆಂಟಾಗಿ ಜಾಯ್ನ್ ಆಗೇನಿಲ್ಲ, ಬಟ್ ಇನ್ನೂ ಚಾರ್ಜ್ ತೊಗೊಂಡಿಲ್ಲ. ನಾನು ಮೂಲ ಪಂಚಾಯತಿ ದೇವಿಕೊಪ್ಪ ಐತೆ, ಫೈನಾನ್ಷಿಯಲ್ ಚಾರ್ಜ್ ತೊಗೊಂಡಿಲ್ಲ. ಇಲ್ಲಿ ಡೆಪ್ಟೇಷನ್ ರೀ, ಹಿಂದ್ಗಡೆ ಅಬ್ದುಲ್ ರಜಾಕ್ ಮನಿಯಾರ್ ಅಂತೇಳಿ ಇಲ್ಲಿದೆ. ಯಾರಿಗೆ ಲಂಚ ಕೊಡ್ತಾರಲ್ರಿ ಅವ್ರಿಗೆ ಮಾತ್ರ ಅವರು ನಾನು ಹಿಂಗೆ 500 ಕೊಡ್ತಾನೆ, ನಂದು ಹಾಕಿ ನಾಳೆ ಅಂತ ಅಂದ್ರೆ ಅಂಥವ್ರು ಅಷ್ಟೇ ರೀ. JCPಯಿಂದನೂ ಮಾಡಿಸ್ಯಾರ ರೀ. ಜಾಸ್ತಿ JCPನ ಕೆಲಸ ಮಾಡೋರಂತೆ ಆಲ್ಮೋಸ್ಟ್ ಇಲ್ಲ ಯಾರು ಇಲ್ಲ ರೀ. ಬರೀ JCPಲೇ ಮಾಡೋದು. ಇಲ್ಲ ಅಂದ್ರೆ ಒಂದು ಫೋಟೋ ತಗೋದ್ರಿ, ಅದನ್ನು ಮಾಡ್ಯಾರಂತೆ ಮತ್ತೊಂದು ಬಿಲ್ಗೆ ಹಚ್ಚೋದು. ಬರೀ ಇವ ಜಾಸ್ತಿ ಅದಾವ್ರಿ. 4 ಬಿಲ್ ಮಾಡೋದ್ರಿ. ಸರಿಯಾದ ದಾಖಲೆ ಇಲ್ಲದೆ ಸರ್ಕಾರದ ಅಧಿಕಾರಿಗಳಿಗೆ ಒಂದು ಬಿಡಿಗಾಸು ಮುಟ್ಟಲು ಅಧಿಕಾರ ಇಲ್ಲ. ಆದರೆ ಕಲಘಟಗಿ ತಾಲೂಕಿನಲ್ಲಿ ಮಾತ್ರ ಅಂಧ ಕಾನೂನು ನಡೀತಾ ಇದೆ. ಸದ್ಯ ಪಿಡಿಒ ಮನಿಯಾರ್ ವಿರುದ್ಧದ ಆರೋಪದ ಬಗ್ಗೆ ತನಿಖೆ ಆಗಬೇಕಿದೆ. ಸುನೀಲ್ ಪಾಟೀಲ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ.